ಸರ್ ನನ್ನ ಮಾನ್ಯನ ಅಷ್ಟು ಕೆಟ್ಟದಾಗಿ ಹೊಡೆದಿದ್ದಾನೆ ಸರ್ ಅವರಪ್ಪ. ಅವನ್ನ ಎನ್ಕೌಂಟರ್ ಮಾಡ್ಬೇಕಂತ ಕೇಳ್ಕೊಂತಾನೆ ಸರ್. ನಮ್ಮ ಮನೆಯೊಳಗೆ ಆಕಿ ಮಗಳ ಥರ ಆಗಿಬಿಟ್ಟಿಲ್ಲ ಸರ್. 7 ಮಂತ್ ಪ್ರೆಗ್ನೆಂಟ್ ಸರ್. ಎಷ್ಟು ಕೆಟ್ಟದಾಗಿ ಅಲ್ಲಿ ಹೋಗಿ ನೋಡ್ದ ಸರ್. ನನಗೆ ನಮ್ಮ ದೇಶದಾಗ ಜಾತಿನೂ ಐತೋ ಕಾನೂನು ಐತೋ ಅನ್ನೋದಾಗ ಗೊತ್ತಾಗಲಿಲ್ಲ ಸರ್. ಅವರು ವಯಸ್ಸಿದ್ದಾಗ ಒಂದು ಮುಸ್ಲಿಂ ಹುಡುಗಿನ ಲವ್ ಮಾಡಿ ಎಣ್ಣೆ ಕುಡಿದು ತಾವ ಮಾಡಿದಾಗ ಜಾತಿ ಇದ್ದಿಲ್ಲ ಸರ್. ಈಗ ಒಮ್ಮೆ ಜಾತಿ ಬಂದ್ಬಿಡ್ತಾನೆ. ನನ್ನ ಬೇಡಿಕೆ ಏನು, ನನಗೆ ನನ್ನ ಮಾನ್ಯಾಗ ನಮ್ಮ ಮನೆಯವ್ರಿಗೆ ನ್ಯಾಯ ಸಿಗ್ಬೇಕು ಸರ್. ಆಕಿಗೆ ಶಾಂತಿ ಆಗ್ಬೇಕು ಸರ್. ನಮ್ಮ ಅಪ್ಪಾಜಿ ಅವ್ರ ಮಾನ ಮರ್ಯಾದೆ ನೋಡಿ ಸರ್. ಅವ್ರು ನಮ್ಮನ್ನ ಕೊಲ್ಲಬೇಕಂತ ನೋಡ್ಯಾರ ಸರ್. ಜಾತಿ ಇಲ್ಲಿ ಬರ್ತೈತೆ ಸರ್. ಜಾತಿ ನಮ್ಮಲ್ಲಿ ಒಳ್ಳೆ ಗುಣ ಇದ್ರೆ ಅದೇ ಸರ್. ಧಾರವಾಡ ಜಿಲ್ಲೆಯಾದ್ಯಂತ ಏನೋ ಒಂದು ಸದ್ದನ್ನು ಮಾಡಿರ್ತಕ್ಕಂಥ ಮರ್ಯಾದೆ ಹತ್ಯೆ ಪ್ರಕರಣ ಕಳೆದ 3 ದಿನಗಳ ಹಿಂದೆ ಸಾಕಷ್ಟು ಒಂದು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಅಂದರೆ ಏನೋ ಒಂದು ಧರ್ಮಗಳ ನಡುವೆ ಏನೋ ಒಂದು ಹೊಡೆದಾಟ ಅನ್ನೋ ಒಂದು ಸಾಕಷ್ಟು ಪ್ರಕರಣದಲ್ಲಿ ನಾವು ಕೇಳಿರ್ತೇವೆ. ಈ ಪ್ರಕರಣ ಹಾಗಲ್ಲ. ಅಂದರೆ ಒಂದು ಹೆತ್ತ ತಂದೆನೇ ಮಗಳನ್ನು ಒಂದು ಕೊಚ್ಚಿ ಕೊಲೆಗೊಯ್ದು ಸಾಕಷ್ಟು ಒಂದು ಪ್ರಕರಣ ಸಾಕಷ್ಟು ಒಂದು ಚರ್ಚೆ ಕೂಡ ಕಾರಣವಾಗಿತ್ತು. ಒಂದು ಏನು ಮಾನ್ಯ ಒಂದು ಏನೋ ಒಂದು ಅವರ ಒಂದು ಪತಿ ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ಟಿವಿ ಜೊತೆಗೆ. ಅಲ್ಲಿ ಏನು ಯಾವ ಕಾರಣಕ್ಕಾಗಿ ನಡೀತು ಏನಂತ ಹೇಳಿ ಅವರ ಒಂದು ಬಾಯಿಂದನೇ ಒಂದು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಬ್ರದರ್, ಹೇಗಾಯಿತು, ಯಾವ ಕಾರಣಕ್ಕಾಗಿ ಅವರ ತಂದೆಯವರು ಅವತ್ತಿನ ದಿನ ಏನು ಘಟನೆ ಆಯ್ತಂತ? ಸರ್ ನಾವು ಅರ್ಜೆಂಟ್ ಪೈಕಿ ಸರ್ ಅವರು ಲಿಂಗಾಯತ್ ಸರ್. ಅದು ನಮ್ಮ ಮನೆಯೊಳಗೆಲ್ಲ ಗೊತ್ತಾಗಿ ಅದೆಲ್ಲ ಮುಗಿದೋಗಿತ್ತು ಸರ್. ನಾವು ರಿಜಿಸ್ಟರ್ ಮಾಡಿದ್ದೀವಿ ಸರ್ ಕಾನೂನು ಪ್ರಕಾರ. ಅದೆಲ್ಲ ಮಾಡಿಕೊಂಡು ನಾನು ಅಮೇರಿ ಒಳಗೆ ಇಲ್ಲಿ ಶಿವಳ್ಳಿ ಒಳಗೆ ಹಿಂಗದು ಇರ್ಕೊಂಡಿದ್ದೀವಿ 7 ತಿಂಗಳದಿಂದ ಸರ್. ಅವ್ರಿಗೆ ಊರನವ್ರು ಸಪೋರ್ಟ್ ಮಾಡ್ಯಾರ ಸರ್. ಅವ್ರಿಗೆ ಚುಚ್ಚು ಮಾತಾಡ್ಯಾರ ಸರ್. ಅವ್ರ ತಲೆ ಕೆಡಿಸಿ ಒಮ್ಮೆ ನಮ್ಮ 21ನೇ ತಾರೀಕಿಗೆ ಸರ್ 5:30 6 ಗಂಟೆ ಒಳಗೆ ಅವ್ರು ಯಾವ ಥರ ಮನುಷ್ಯ ಮಾಡ್ಲಾರ್ದು ಕರೆ ಮಾಡ್ಯಾನ ಸರ್. ಅವರಪ್ಪ ಒಮ್ಮೆ ಪೂರ್ತಿ ಫ್ಯಾಮಿಲಿ ಮ್ಯಾಗ ಅಟ್ಯಾಕ್ ಮಾಡ್ಯಾರ ಸರ್. ಅವರೊಮ್ಮೆ ಇದ್ರ ಹಿಂದೆ ಭಾಳ ದೊಡ್ಡ ಪ್ರಮಾಣ ಶಕ್ತಿ ಐತೆ ಸರ್. ಅವ್ರಿಗೆ ಭಾಳ ಸಪೋರ್ಟ್ ಐತೆ ಸರ್. ಅಂದರೆ ನನಗೂ ಕೂಡ ಒಂದು ಮಾಹಿತಿ ಅವತ್ತಿನ ದಿನ ತಿಳಿದ ಹಾಗೆ ಸುಮಾರು ನಿಮ್ಮ ಫ್ಯಾಮಿಲಿ ಎಲ್ಲೆಲ್ಲಿದ್ದಾರೆ ಅನ್ನೋದು ಕೂಡ ಅವ್ರಿಗೆಲ್ಲ ಗೊತ್ತಾಗಿ ಅವ್ರು ಎಲ್ಲೆಲ್ಲಿದ್ದಾರೆ ಅನ್ನೋದು ಕೂಡ ತಿಳ್ಕೊಂಡು ಅದನ್ನು ಅಟ್ಯಾಕ್ ಮಾಡಿರುವಂಥದ್ದು. ಅಂದರೆ ಇದನ್ನು ಮುಂಚೆನೇ ಅವರೆಲ್ಲ ಪ್ಲ್ಯಾನ್ ಮಾಡಿದ್ರ ಹೇಗೆ ಅಂತ? ಪ್ಲಾನ್ ಮಾಡಿದ್ದಾರೆ ಸರ್. ಅವರು ಪ್ಲ್ಯಾನ್ ಮಾಡಿ ಅಲ್ಲಿ ನಮ್ಮ ಅಪ್ಪಾಜಿ ಮೇಲೆ ಅಟ್ಯಾಕ್ ಮಾಡಿಸಿ ನಮ್ಮ ಅಮ್ಮಗೆ ಎದುರಿಸಿ ನನ್ನ ಕರೆಸಿದ್ದಾರೆ ಸರ್. ನಾನು ಅಲ್ಲಿ ಹೋದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸರ್. ನಾನು ತಪ್ಸೇನು ಸರ್. ಮನೆಗೆ ಒಳಗೆ ಬಂದು ಅವ್ರಿಗೆ ಯಾರು ಗಂಡು ಮಕ್ಕಳು ಮನೆ ಒಳಗಿಲ್ಲ ಇಲ್ಲ ಸರ್. ನಮ್ಮ ಮಮ್ಮಿ ನಾನು ನೋಡಕ್ಕಂತಂದು ಬರತ್ತ ಅಲ್ಲೇ ದಾರಿ ಒಳಗೆ ಹೊಡೆದ್ಬಿಟ್ರಿ ಸರ್. ನಮ್ಮ ಮಮ್ಮಿ ಮತ್ತು ನಮ್ಮ ಮಮ್ಮಿನ ಹೊಡೆದಿಂದ ಮನೆಗೆ ಬಂದಾರ ಸರ್. ಮನೆಗೆ ಹೋಗಿ ಬಂದಿಂದ ಎಲ್ಲರನ್ನ ಹೊಡೆದು ನನ್ನ ಹೆಂಡ್ತಿನ ಅಲ್ಲೇ ಇದನ್ನು ಮಾಡ್ಯಾರ ಸರ್. ಅವರು ಯಾವ ಮನುಷ್ಯ ಅದ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಅಂದರೆ ಪ್ರೀತಿ ವಿಚಾರ ಅಂದರೆ ಒಂದು ಜಾತಿ ಈ ಜಾತಿ ಅನ್ನೋದು ಇಷ್ಟು ಒಂದು ಕ್ರೂರ ಮಟ್ಟಿಗೆ ಇರಬಾರ್ದು ಅಂತ. ಯಾಕಂದರೆ ಮನುಷ್ಯ ಅಂತಂದರೆ ಹೆತ್ತ ತಂದೆಯವರು. ಯಾಕಂದರೆ ಮಗಳು 7 ತಿಂಗಳ ಗರ್ಭಿಣಿಯನ್ನು ಏನು ಕೊಂದಿರುವಂಥದ್ದು ಸಾಕಷ್ಟು ಒಂದು ಕ್ರೂರ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ತಾವು ಏನು ಹೇಳ್ತೀರಿ ಆ ವಿಚಾರಕ್ಕೆ? ಸರ್ ಜಾತಿ ಅಂತಂದು ಬಂದು ಸರ್ ನಾವು ಹರ್ಜನ್ ಸರ್. ಆದರೆ ನಮ್ಮ ಮನೆಯೊಳಗೆ ನಮ್ಮ ಅಪ್ಪಾಜಿ ಬಸವ ತತ್ವ ಆ ಧರ್ಮವನ್ನು ಆಚರಣೆ ಮಾಡ್ತಿದ್ದೀರಿ ಸರ್. ನಾವು ಈಗೂ ನಮ್ಮ ಲಿಂಗ ಅದಾವೆ ಸರ್. ನಾವು ಲಿಂಗ ಕಟ್ಕೊಂಡು ಸರ್ ನಾವು ಲಿಂಗವಂತರ ಅಂತಂತೇವೆ ಸರ್. ನಾವು ಬರೀ ನಮ್ಮ ಸರ್ಟಿಫಿಕೇಟ್ ಲಿಂಗವಂತರಲ್ಲ ಸರ್. ನಾವು ಅದನ್ನು ಆರಾಧನೆ ಮಾಡಿ ಲಿಂಗಾಯತ್ ಅಂತಂದು ಹೇಳ್ಕೊತೀನಿ ಸರ್. ನಾನು ಅದು ಈ ಥರ ದೌರ್ಜನ್ಯ ಸಿಗಬಾರ್ದು ಸರ್. ಅವರು ವಯಸ್ಸಿದ್ದಾಗ ಒಂದು ಮುಸ್ಲಿಂ ಹುಡುಗಿನ ಲವ್ ಮಾಡಿ ಎಣ್ಣೆ ಕುಡಿದು ತಾವ ಮಾಡಿದಾಗ ಜಾತಿ ಇದ್ದಿದ್ದಿಲ್ಲ ಸರ್. ಈಗ ಒಮ್ಮೆ ಜಾತಿ ಬಂದ್ಬಿಡ್ತಾನೆ. ನಾವು ಊರೊಳಗೆ 3-4 ಸತಿ ಅವ್ರ ಮನೆ ಮುಂದೆ ಫಂಕ್ಷನ್ ಮಾಡೇವಿ ಸರ್. ಈ ಥರ ನಾವು ಆಚರಣೆ ಮಾಡಿದ್ದೇನೆ ಸರ್. ಅವ್ರಿಗೆ ಅವಾಗೆಲ್ಲ ಕರೆಕ್ಟ್ ಇದ್ದರು ಸರ್. ಈಗ ಒಮ್ಮಿಂದೊಮ್ಮೆಲೆ ಅವರು ಮ್ಯಾಲಿಂದ ಅವ್ರಿಗೆ ಭಾಳ ಸಪೋರ್ಟ್ ಆಗೈತೆ ಸರ್. ಅಂದರೆ ನಿಮಗೆ ಮಾನ್ಯ ಅವ್ರಿಗೆ ಹೇಗೆ ಪರಿಚಯ ಆಯ್ತು ಸರ್? ಎಷ್ಟು ವರ್ಷದಿಂದ ಪ್ರೀತಿ ತಮ್ಮದು? ಸರ್ ನಾವು ಮಾತಾಡ್ಕೊಂತ ಒಂದು 2 ವರ್ಷದಿಂದ ಮಾತಾಡ್ಕೊತಾನೆ ಇದ್ದೀವಿ ಸರ್. ನಾವು ಫ್ರೆಂಡ್ ಗತಿನೇ ಇದ್ವಿ. ಆಮೇಲೆ ಲವ್ ಇದಾಗಿ ಓಡೋಗಿ ಮದುವೆ ಆಗಿದ್ವಿ ಸರ್. ನಾವು ಅಂದರೆ ಅವ್ರ ಮನೆಯಲ್ಲಿ ಮಾತಾಡಿದ್ರೆ ಮುಂಚೆ ಈ ರೀತಿ? ನಾವು ಅಪ್ಪಾಜಿನ ಹೋಗಿ ಹೇಳಿದ್ದೆ ಸರ್ ಅವ್ರಿಗೆ. ನಾವು ಅಪ್ಪಾಜಿನ ಹೋಗಿ ಬೇಡ, ನಿಮ್ಮ ದೊಡ್ಡ ಮನೆಯವ್ರು ನೀವು ಬೇಡ, ನೀವು ಹುಡುಗಿನ ಬೇರೆದವ್ನು ಕೊಟ್ಟು ಮದುವೆ ಮಾಡಿ ಅವ್ರ ಪಪ್ಪನೇ ಹೇಳಿದೆ ಸರ್. ನಮ್ಮ ಮನೆಯಿಂದ ತಪ್ಪು ಭಾಳ ಸತೆ ನಿಮಗೆ ಕಾಲ್ ಮಾಡಿದಾಳೆ ಆಕೆ ಅಂತಂದು. ಅದೆಲ್ಲ ಹೋಗಲಿ, ನೀವು ದೊಡ್ಡ ಮನೆಯವರು ಮರ್ಯಾದೆಲಿಂತ್ರ ಹೋಗ್ರಿ ನೀವು ಅಂತ ನಾವು ಅಪ್ಪಾಜಿನೇ ಎಲ್ಲ ಹೇಳಿ ಸರ್. ಅವ್ರು ಬೇರೆ ಕೊಟ್ಟು ಮದುವೆ ಮಾಡಲಿ ಸರ್. ನಾನು ಇದು ಅಂತಂದು ಮಾಡಲಿಲ್ಲ ಸರ್. ಇನ್ನು ನಾನು ಟ್ರೂ ಮಾಡಿದ್ದು ಸರ್. ಅದಕ್ಕಾಗಿ ನಾನು ಇದು ಮಾಡಲಿಲ್ಲ ಸರ್, ಬಿಡಲಿಲ್ಲ ಸರ್. ಆಕಿ ನನ್ನ ಅವ್ರ ಮನೆಯೊಳಗೆ ಅವ್ರ ಅಪ್ಪ ಹೊಡೆದದು ಇದು ಮಾಡಿದ್ದಕ್ಕೆ ಸರ್ ನನ್ನ ನಂತರ ಬಂದಿಲ್ಲ ಸರ್ ಆಕಿ. ಅಂದರೆ ನಿಮ್ಮನ್ನು ಬಿಟ್ಟು ಇರಲ್ಲ ಅಂತೇಳಿ ಸಾಕಷ್ಟು ತಾವು ಕೂಡ ಹೇಳಿದ್ರಿ, ಭಾಳಷ್ಟು ಹಚ್ಕೊಂಡಿದ್ರು ನಿಮ್ಮ ಮನಸ್ಸಿಗೆ. ಅಂದರೆ ಇವಾಗ ಅವ್ರು ಇಲ್ಲ ಹೇಗೆ? ಯಾಕಂದರೆ ಸರ್ ಅವಳು ನನ್ನ ಜೊತೆ ಒಂಥರ ಸಣ್ಣ ಹುಡುಗಿನ ಸರ್ ಆಕೆ ನನ್ನ ಜೊತೆ ಇದ್ದಾಗ. ನಾನು ಅಷ್ಟು ಕಾಡ್ತಿಲ್ಲ ಸರ್ ಆಕೆ. ಈಗ ನಾನು ಏನಾರ ತಿನ್ಬೇಕಂದ್ರೂ ಆಕೆ ನೆನಪು ಬರತ್ತ ಸರ್. ಯಾಕಂದ್ರೆ ಆಕಿಗೆ ಹೊರಗಿಂದ ತಿನ್ನೋದಂದ್ರೆ ಭಾಳ ಇಷ್ಟ ಸರ್.
ಬರೀ ನನಗೆ ಏನ್ರ ತಮ್ಮಲ್ಲಿ ಏನ್ರ ತಮ್ಮ ನಮ್ಮ ಅಪ್ಪಾಜಿ ನಮ್ಮ ಮನೆಯೊಳಗೆ ಆಕಿ ಮಗಳ ಥರ ಆಗಿಬಿಟ್ಟಿಲ್ಲ ಸರ್. 8 ತಿಂಗಳು ಅಂದರು ಸರ್, ಭಾಳ ಮನೆ ಹೊಂದ್ಕೊಂಡಿಲ್ಲ ಸರ್. ಅದ ಭಾಳ ನೋವು ಆತ ಸರ್ ನಮಗೆ. ಆಮೇಲೆ ಇನ್ನೊಂದು ಅಂದರೆ ಎಷ್ಟು ಜನ ಅವತ್ತಿನ ದಿನ ತಮ್ಮ ಮನೆಗೆ ಅಟ್ಯಾಕ್ ಮಾಡೋದು, ಅದು ಸುಮಾರು ಎಷ್ಟು ಜನ ಸರ್? ನಾನು ಅಲ್ಲಿ ಗಿರಲ್ ರೋಡ್ಗೆ ಹೋದೇವಲ್ಲ ಸರ್, ನಮ್ಮ ಒಂದು 5-6 ಜನ ಮಾಡಿದ್ದಾರೆ ಸರ್. ಒಂದು 5-6 ಜನದೊಳಗೆ ನಾನು ಬೆನ್ನತ್ತಿಂದ ಓಡಿ ಹೋಗ್ಲಿಲ್ಲ ಸರ್. ನಾನು ಜಲ್ದಿ ನಾನು ಅಲ್ಲಿ ನಿಂತಿದ್ದಕ್ಕೆ ಅವ್ರು ಏನು ಮಾಡಿದ್ರು ಸರ್, ಒಂದು 3-4 ಜನ ನನ್ನಿಂದ ಬೆನ್ನು ಹಚ್ಚಿದ್ರು ಸರ್. ಬೆನ್ನು ಹಚ್ಚಿಸಿ ಇವ್ರ ಮನೆಗೆ ಹೋಗ್ಯಾರ ಸರ್. ಅವರು ಅಲ್ಲಿ ಮನೆಗೆ ಹೋಗಿ ಅಂದ್ರೆ ಸರ್ ಯಾವ ರೀತಿ ಇದು ಮಾಡ್ಯಾರ ಅಂದ್ರೆ ಸರ್, ಅವ್ರು ಸೆಟಪ್ ಮಾಡ್ಕೊಂಡ್ರೆ ಅಂದ್ರೆ ಊರಾನವ್ರು ಯಾರೂ ಹೆಲ್ಪ್ ಮಾಡಲಿಲ್ಲ ಸರ್. ಯಾಕಂದ್ರೆ 2.5 ತಾಸು ನಮ್ಮ ಮಮ್ಮಿ ಒಂದು ಬತ್ತಲ್ಲಿ ಒಂದು ನಡೋ ಊರಾಗ ಬಿದ್ದಾಳಂದ್ರೆ ಸರ್, ಅದು ಇನ್ಫಾರ್ಮ್ ಆಗ್ಬೇಕಾಗಿತ್ತು ಸರ್. ಅದೊಂದು ಕಾರಣ ಸರ್. ಮನೆ ಮುಂದೆ ಸರ್ ಅಷ್ಟೆಲ್ಲ ನಡೆಯತೈತಿ ಅಂದ್ರು ಯಾರು ಬಂದು ಬಿಡಿಸ್ಕೊಳಾರ್ದಂದ್ರೆ ಸರ್, ಇದ್ರ ಹಿಂದೆ ದೊಡ್ಡ ಇದೈತಿ ಅಂತೇಳಿ, ಸಂಚ ಐತಿ ಅಂತೇಳಿ ಸರ್, ಅವ್ರಿಗೆ ಭಾಳ ದೊಡ್ಡ ಸಪೋರ್ಟ್ ಐತಿ ಸರ್. ಇದೇನು ಕೃತ್ಯ ಆಗೈತಲ್ಲ ಸರ್, ಇದಕ್ಕೆ ಸರಿಯಾದ ಶಿಕ್ಷೆ ಸಿಗ್ಬೇಕು ಸರ್. ಅವಾಗ ನಮ್ಮ ಮನೆಯವ್ರಿಗೆ ಮಾನ್ಯಾಗ ಆಕಿಗೆ ಸಮಾಧಾನ ಸಿಗೋದು. ನಾವು ಭಾಳ ಕನಸು ಕಂಡಿದ್ದೀವಿ ಸರ್. ಪಾಪ ಹೊಟ್ಟೆಯಲ್ಲಿ ಒಂದು ಕೂಸಿತ್ತು, ಯಾಕಂದರೆ ಹೊಟ್ಟೆಯಲ್ಲಿ ಒಂದು ಕೂಸಿದ್ದು ಅದು ಮಾನವೀಯತೆಯನ್ನು ಕೂಡ ಇರಲಿಲ್ಲ ಅಂತ ಅವ್ರ ತಂದೆಗೆ. ಯಾಕಂದರೆ ಅವ್ರು ಕೊಚ್ಚಿ ಕೊಲೆ ಮಾಡುವಷ್ಟು ಅಂತ್ಯಂತ ಒಂದು ಜಾತಿ ಪ್ರೀತಿ ಅಂತ ಅವ್ರಿಗೆ. ಜನ ಅಷ್ಟು ಅವ್ರನ್ನ ಹಾಳು ಮಾಡಿದ್ದಾರೆ ಸರ್. ಅವರು ಅಂದರೆ ಜನರ ಮಾತು ಅವ್ರು ಕೇಳಿದ್ರಂತ ಮಾತಿಗೆ ಕೇಳಿದ್ದಾರೆ ಸರ್. ಅವರು ಜನರ ಮಾತು ಕೇಳಿ ಮತ್ತು ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋರು ಭಾಳ ಅದಾರ ಸರ್. ಮತ್ತು ಅವ್ರ ರೊಕ್ಕ ಐತಲ್ಲ ಸರ್, ರೊಕ್ಕಲಿಂತ್ರ ನಾವು ಕಾನೂನು ಕೊಂಡ್ಕೋಬೋದು ಅನ್ನೋ ಈ ರೇಂಜ್ನಾಗ ಥಿಂಕ್ ಮಾಡಿದ್ದಾರೆ ಸರ್. ಕಾನೂನು ಐತೆ ಅಂತ ನಾನು ನಂಬೇನು ಸರ್. ಕಾನೂನು ಶಿಕ್ಷೆಗಳು ಅಂದರೆ ಈಗಾಗಲೇ 8 ಜನರನ್ನು ಅರೆಸ್ಟ್ ಮಾಡಿರುವಂಥದ್ದು. ಅಂದರೆ ಇನ್ನೂ ಎಷ್ಟು ಜನ ಇದ್ದಾರೆ ಸರ್ ಅದರಲ್ಲಿ? ಸರ್ ನಾನು 14 ಜನನ FIR ಮಾಡೋಕ್ಕೆ ಇದು ಮಾಡೀನಿ ಸರ್. 8 ಜನನಷ್ಟೇ ಹಿಡಿದಾರೆ ಸರ್. ಇನ್ನೂ 6 ಜನ ಹಿಡಿದಿಲ್ಲ ಸರ್ ಇವರು. ಅದೇನನ್ನ ಗೊತ್ತಾಗ್ತಿಲ್ಲ ಸರ್ ಇನ್ನೂ. ಯಾಕಂದ್ರೆ ನಾನು ಅವ್ರೇನು ಹೆಣ್ಮಕ್ಳ ಮೇಲೆ ಏನು ಕಂಪ್ಲೇಂಟ್ ಮಾಡಿದ್ದೀನಿ ಸರ್, ಅವ್ರು ಸಿಕ್ಕರೆ ಗೊತ್ತಾಗ್ಬಿಡ್ತದೆ ಸರ್ ಏನು ಪ್ಲ್ಯಾನ್ ಮಾಡಿದ್ರೆ ಏನಿಲ್ಲ ಅಂತಂದು ಸರ್. ಇದು ಪ್ರಕಾಶ್ ಗೌಡ ಅವ್ರ ಹೆಂಡತಿ ಪ್ರೇಮಾ ಪಾಟೀಲ್ ಅವ್ರು ಸಿಗ್ಬೇಕು ಸರ್. ಮೇನ್ ಅವ್ರು ಸಿಕ್ಕರೆ ಅಂದ್ರೆ ಕೇಸ್ ಗೊತ್ತಾಗುತ್ತೆ ಸರ್. ಇದು ಮತ್ತು ಏನಂದ್ರೆ ಸರ್, ಅಷ್ಟು ದೊಡ್ಡ ಪ್ರಮಾಣ ನಡೆದ್ರು ಸರ್ ಯಾರಿಗೂ ಮಾನವೀಯತೆ ಬಂದಿಲ್ಲ ಸರ್ ಅಲ್ಲಿ ಊರಾಗ. ಈಗ ಮುಗೀತು ಸರ್. ಡಿಸ್ಚಾರ್ಜ್ ಆಯ್ತು. ನಮ್ಮ ಮಮ್ಮಿಯಾರು ಭಾಳ ಸೀರಿಯಸ್ ಅದಾರ ಸರ್. ಆರಾಮ್ ಅಕ್ಕರ ಅನ್ನೋ ಮಾತು ಮಾತಾಡ್ಯಾರ ಸರ್ ಅವರು. ನಾಳೆ ಊರಿಗೆ ಹೋಗಿಂದ ನಮ್ಗೆ ಏನು ಸೇಫ್ಟಿ ಸರ್? ಈಗ ಊರ ಪೂರ್ತಿ ಸಪೋರ್ಟ್ ಮಾಡೈತೆ ಅಂದ್ರೆ ನಮ್ಗೆ ನಾಳೆ ಏನು ಸೇಫ್ಟಿ ಅಂತಂದು ನಾವು ಆ ಊರಿಗೆ ಹೋಗ್ಬೇಕು ಸರ್. ನಮ್ಗೆ ಅದೊಂದು ಅವ್ರಿಗೆ ನಮಗೊಂದು ನ್ಯಾಯ ಕೊಡಿಸ್ಬೇಕು ಸರ್. ನಮಗೊಂದು ಸಂರಕ್ಷಣೆ ಮಾಡ್ಬೇಕು ಸರ್ ನಮ್ಮನ್ನು. ಈಗ ಜಿಲ್ಲಾಡಳಿತ ಕೂಡ ನಿನ್ನೆ ತಮಗೆ ಬಂದು ತಮ್ಮ ತಾಯಿಯವರ ತಮ್ಮ ಕುಟುಂಬಸ್ಥರ ಒಂದು ಆರೋಗ್ಯವನ್ನು ಚೇತರಿಸಿದ್ದಾರೆ ಹೇಗೆ ಅಂತೇಳಿ ಒಂದು ಆರೋಗ್ಯನ ವಿಚಾರಿಸ್ಕೊಂಡು ಹೋದರು. ಸಾಕಷ್ಟು ನಾಯಕರು ಬಂದು ಕೂಡ ತಮಗೆ ಮನವೊಲಿಸುವಂಥ ಪ್ರಯತ್ನ ಮಾಡಿದರು. ಅಂದರೆ ಈಗ ಜಿಲ್ಲಾಡಳಿತ ಆಮೇಲೆ ಎಚ್ಚೆತ್ಕೊಂಡಿತು, ಮುಂಚೆನೇ ಇದು ಎಚ್ಚೆತ್ಕೊಂಡಿದ್ರೆ ಇದೆಲ್ಲ ಘಟನೆಗಳು ಆಗ್ತಾ ಇರಲಿಲ್ಲ ಅಂತ. ಆಗ್ತಾ ಇರಲಿಲ್ಲ ಸರ್. DC ಮೇಡಮ್ ಅವರು ನಿನ್ನೆ ಬಂದು ಭೇಟಿಯಾಗಿ ಇದು ಮಾಡಿ ಹೋದ್ರೆ ಸರ್. ಆದರೆ ಇನ್ನೂ ಸ್ವಲ್ಪ ಜಲ್ದಿ ಬಂದಿದ್ರೆ ನಮಗೂ ಸ್ವಲ್ಪ ಸಮಾಧಾನ ಅನ್ನೋದು ಇರ್ತಿತ್ತು. ಇರಲಿ ನಮ್ಮ ಜನಾಂಗದ ಮ್ಯಾಗ ಪ್ರೀತಿ ಐತೆ ಅವ್ರಿಗೆ ಅನ್ನೋದು ನಮಗೆ ಅನ್ಕೊತಿದ್ದೀವಿ ಸರ್. ಆದ್ರೆ ಬಂದು ಹೋಗಿದ್ದಾರೆ ಸರ್. ಒಟ್ಟು ನಮ್ಗೆ ಏನು ಸರ್, ನನ್ನ ಬೇಡಿಕೆ ಏನು, ನನಗೆ ನನ್ನ ಮನ್ಯಾಗ ನಮ್ಮ ಮನೆಯವ್ರಿಗೆ ನ್ಯಾಯ ಸಿಗ್ಬೇಕು ಸರ್. ಆಕಿಗೆ ಶಾಂತಿ ಆಗ್ಬೇಕು ಸರ್. ಯಾಕಂದ್ರೆ ಸರ್ 7 ಮಂತ್ ಪ್ರೆಗ್ನೆಂಟ್ ಸರ್. ಎಷ್ಟು ಕೆಟ್ಟದಾಗಿ ಅಲ್ಲಿ ಹೋಗಿ ನೋಡ್ದಾಗ ಸರ್ ನನಗೆ ನಮ್ಮ ದೇಶದಾಗ ಜಾತಿನೂ ಐತೋ ಕಾನೂನು ಐತೋ ಅನ್ನೋದಾಗ ಗೊತ್ತಾಗಲಿಲ್ಲ ಸರ್. ಅಷ್ಟು ಕೆಟ್ಟದಾಗಿ ಇದು ಮಾಡಿರಿ ಸರ್. ಲಾಸ್ಟಿಗೆ ಬಾಡಿ ಹೋದಾಗಾರ ಒಬ್ಬರ ಬಂದು ನೋಡೋಂಥ ಸರ್ ಯಾರು ಮಾಡಲಿಲ್ಲ ಸರ್. ಅದು ನಮ್ಮ ಅಪ್ಪಾಜಿ ಯಾರಿಗೂ ಕೆಟ್ಟದನ್ನು ಮಾಡಿದವ್ರಲ್ಲ ಸರ್. ನಮ್ಮ ಅಪ್ಪಾಜಿ ಎಲ್ಲಿ ಮಟ್ಟ ಯೋಚನೆ ಮಾಡಿದ್ರೆ, ನೀನು DP ಇಡಾಕೋಬಾರ್ದು ನಿಮ್ಮಿಬ್ಬರದು, ಅವ್ರ ತಂದೆ ತಾಯಿಗೆ ಬೇಜಾರಕತಿ, ಇಷ್ಟು ಮಠ ನನ್ನ ಇದು ಮಾಡಿಟ್ಟಿದ್ರು ಸರ್. ಅವ್ರ ಮನೆ ಬಾಗಿಲ ಮುಂದೆ ಆ ಶೆಡ್ಡಾಡ್ಬಾರ್ದು, ನೀನು ನಮಗೆ ದಾರಿ ಐತಿ ಸೈಡ ಆ ಶೆಡ್ಡಾಡ, ಇಲ್ಲಿ ಮಠ ನಮ್ಮ ಅಪ್ಪಾಜಿ ಅಂದ್ರೆ ಸರ್. ನಮ್ಮ ಅಪ್ಪಾಜಿ ಅವ್ರ ಮಾನ ಮರ್ಯಾದೆ ನೋಡಿ ಸರ್. ಅವ್ರು ನಮ್ಮನ್ನ ಕೊಲ್ಲಬೇಕಂತ ನೋಡ್ಯಾರ ಸರ್. ಇದು ಸರ್ ಜಾತಿ ಇಲ್ಲಿ ಬರ್ತೈತೆ ಸರ್. ಜಾತಿ ನಮ್ಮಲ್ಲಿ ಒಳ್ಳೆ ಗುಣ ಇದ್ರೆ ಅದೇ ಸರ್. ಅವ್ರ ಕೆಟ್ಟ ಗುಣ ಅವ್ರನ್ನೀಗ ಏನು ಮಾಡ್ದೈತೆ ನೋಡ್ಬೇಕು ಸರ್. ಕಾನೂನು ಮೇನ್ ಕ್ರಮ ಆಗ್ಬೇಕು ಸರ್. ಇದನ್ನು ಅಂದರೆ ಊರಿನ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ನಿಮಗೂ ಈ ರೀತಿ ಒಂದು ಘಟನೆ ಆಗ್ಲಿಕ್ಕೆ ಕಾರಣ ಅಂತ ತಾವು ಹೇಳ್ತೀರಿ. ಅಂದರೆ ತಮ್ಮ ಕುಟುಂಬಸ್ಥರ ಆರೋಗ್ಯ ಹೇಗಿದೆ ಇವಾಗ? ನಮ್ಮ ಮಮ್ಮಿಯವರು ICUದಾಗದಾರ ಸರ್. ಅವ್ರಿಗೆ ನಾವು ಯಾರು ಗೊತ್ತಾಗತ್ತಿಲ್ಲ ಸರ್. ಇನ್ನು ಸುಮ್ಮ ಚೀರಾಡೋದು ಮಾಡತ್ತಾರ ಸರ್. ಅವರು ಕಣ್ಣು ತೆಗಿತಾರೆ ಸರ್, ಗೊತ್ತಿಡಿವಲ್ರಿ. ನಾನು 2-3 ಸತಿ ನೈಟು ಹೋಗ್ತಾನೆ ರೀ, ನನ್ನ ಬಿಡ್ತಾರೆ ಸರ್ ಒಳಗೆ, ಆದ್ರೆ ಗೊತ್ತಿಡಿಯತ್ತಿಲ್ಲ ಸರ್ ಮಮ್ಮಿ. ಮತ್ತು ನಮ್ಮ ದೊಡ್ಡಪ್ಪಗದು ಆಗಿದ್ದು ಮರ್ತು ಒಂದು 5 ನಿಮಿಷಕ್ಕೆ ಒಂದೊಂದು ಥರ ಮಾತು ಸರ್. ನಮ್ಮ ದೊಡ್ಡಪ್ಪನು ಹಂಗೆ ಮಾತಾಡತ್ತಾರ ರೀ. ನಮ್ಮ ತಂಗಿ ತಲೆಗೆ ಹೊಡೆದಾರ ರೀ. ನಮ್ಮ ತಂಗಿ ಹಿಂಗೆ ಏನು ತಿನ್ನಕ್ಕೆ ಬರ್ಲಾರ್ದಂಗೆ ಬಾಯಿ ನೋವಾಗೈತೆ ಸರ್. ಮತ್ತು ಕೈ ಹೊಡೆದು ಕೈ ಫ್ರ್ಯಾಕ್ಚರ್ ಆಗೈತೆ ರೀ ನಮ್ಮ ಸಣ್ಣ ತಂಗಿದ ಕೈ ಮುರಿದಾರ ರೀ. ಭಾಳ ಇಡೀ ಮನೆ ಮ್ಯಾಗ ಸ್ಕೆಚ್ ಮಾಡಿದ್ರು ಸರ್ ಅವರು. ಪೂರ್ತಿ ಕುಟುಂಬವನ್ನ ನಾಶಗೊಳಿಸ್ಲಿಕ್ಕೆ ಆ ಥರ ಅವ್ರಿಗೆ ಎಲ್ಲರೂ ಜನರು ಸ್ಪಂದಿಸಿದ್ರು ಸರ್ ಆ ಟೈಮ್ ಒಳಗೆ.
ಅವ್ರು ಮತ್ತು ಇನ್ನೊಂದೇನು ಸರ, ನನ್ನ ಇದು ಊರೊಳಗೆ ಅಷ್ಟೆಲ್ಲ ಆಗಿ ಸುಮ್ಮನೆ ಅದಾರ ಅಂದರು ಸರ, ಅವ್ರಿಗೆ ದೊಡ್ಡ ಪ್ರಮಾಣದಾಗ ಇದಾಗೈತೆ ಸರ್. ನಾವು ನೀವು ಏನಾರ ಮಾಡಿರಿ, ನಾವು ನೀನು ಇದು ತೊಗೊಂಬರ್ತೀವಿ ನಾವು ಹೊಳ್ಳಿ, ಈ ಥರ ಆಗೈತೆ ಸರ್ ಅವ್ರಿಗೆ. ಅಂದ್ರೆ ಸಪೋರ್ಟ್ ಅಷ್ಟು ಐತೆ ಸರ್ ಅವ್ರಿಗೆ. ನಾನೇನು ಅನ್ನೋದು ರೊಕ್ಕ ಅವ್ರ ಕಡೆ ಐತೆ ಅಂತಂದು ನನ್ನ ಭಾವನೆ ಸರ್, ಆದ್ರೆ ಕಾನೂನು ನಮ್ಮ ಪರವಾಗಿ ಐತೆ ಅನ್ನೋದು ನನ್ನ ಇದೆ ಸರ್. ಕೊನೆಯದಾಗಿ ಅಂದರೆ ಸರ್ಕಾರಕ್ಕೆ ಮನವಿ ಆಗಲಿ, ಅಂದರೆ ಜಿಲ್ಲಾಡಳಿತಕ್ಕೆ ತಾವು ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಸರ್, ನನ್ನ ಮಾನ್ಯನ ಅಷ್ಟು ಕೆಟ್ಟದಾಗಿ ಹೊಡೆದಿದ್ದಾನೆ ಸರ್ ಅವರಪ್ಪ. ಅವನು ಎನ್ಕೌಂಟರ್ ಮಾಡ್ಬೇಕಂತಂದು ಕೇಳ್ಕೊತಾನೆ ಸರ್. ಇಲ್ಲಾಂದ್ರೆ ಈ ಕೇಸ್ ಪೂರ್ತಿ CBI ಹ್ಯಾಂಡ್ ಓವರ್ ಮಾಡ್ಕೋಬೇಕಂತಂದು ಕೇಳಿ ಸರ್. ಇದು ಅಷ್ಟೇ ಸರ್ ನಂದು. ಅಂದರೆ ಇಲ್ಲಿರ್ತಕ್ಕಂಥ ಮಾನ್ಯವರ ಪತಿ ಹೇಳ್ತಾ ಇರೋವಂಥದ್ದು ಇಷ್ಟೇ, ಇಲ್ಲಿ ಜಾತಿನೇ ಮುಖ್ಯ, ಇಲ್ಲಿರ್ತಕ್ಕಂಥ ಮನುಷ್ಯತ್ವ ಯಾವುದೇ ರೀತಿ ಮುಖ್ಯವಾಗಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಘಟನೆ ಏನಂತಂದರೆ, ಒಂದು ಮಗಳನ್ನು ಒಂದು ಸಾಕಷ್ಟು ಒಂದು ಕ್ರೂರವಾಗಿ ಕೊಲ್ಲಬೇಕಾದ್ರೆ ಸಾಕಷ್ಟು ಒಂದು ಜಾತೀಯತೆ ಎಲ್ಲವರ ಮನಸ್ಸಿನಲ್ಲಿ ಎಷ್ಟು ಒಂದು ಆಳವಾಗಿ ಬೀರುವಂಥದ್ದು, ಅಂದರೆ ಇಲ್ಲಿ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.